ನಮಸ್ಕಾರ ವೀಕ್ಷಕರೇ, ಇವತ್ತು ಏರ್ ಫ್ರೈಯರ್ನಲ್ಲಿ ಬದನೆಕಾಯಿನ ಫ್ರೈ ಮಾಡಿಕೊಂಡು ಭರ್ತಾನ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಭರ್ತಾ ಮಾಡೋ ಬದನೆಕಾಯಿಗೆ ಎಣ್ಣೆನ ಸವರ್ಕೊಂಡು ಫೋರ್ಕ್ನ ಸಹಾಯದಿಂದ ನೀವು ಅದರ ಮೇಲ್ಮೈನಲ್ಲಿ ಚುಚ್ಚಿ ಹೋಲನ್ನ ಮಾಡ್ಕೋಬೇಕು. ನಂತರ ಏರ್ ಫ್ರೈಯರ್ನಲ್ಲಿ ಬದನೆಕಾಯಿಗಳನ್ನು ಇಟ್ಟು ಟೈಮ್ ಸೆಟ್ ಮಾಡಿಕೊಂಡು ಟೆಂಪ್ರೇಚರ್ ಸೆಟ್ ಮಾಡಿಕೊಂಡು ಇದನ್ನು ಫ್ರೈ ಆಗೋದಕ್ಕೆ ಬಿಡಬೇಕು. ನಾನಿಲ್ಲಿ 20 ನಿಮಿಷಗಳ ಕಾಲ ಟೈಮ್ ಸೆಟ್ ಮಾಡಿಕೊಂಡು 200 ಡಿಗ್ರಿ ಸೆಲ್ಸಿಯಸ್ಗೆ ಇದನ್ನು ಸೆಟ್ ಮಾಡ್ತಾಯಿದ್ದೀನಿ. ಹೆಚ್ಚು ಕಮ್ಮಿನೂ ಟೈಮ್ ತಕ್ಕೋಬೋದು. ಈಗ ಟೈಮ್ ಆಫ್ ಆಗಿದೆ. ಸ್ವಲ್ಪ ತಣ್ಣಗಾದ ನಂತರ ನಾವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬದನೆಕಾಯಿ ರೋಸ್ಟ್ ಆಗಿದೆ ಅಂತ. ಇದನ್ನು ಮೇಲಿನ ಸೊಪ್ಪೇನೆಲ್ಲ ಚೆನ್ನಾಗಿ ಸುಲಿದುಕೊಂಡು ಬದನೆಕಾಯಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಇದಕ್ಕೆ ಈಗ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕ್ಕೋಬೇಕು. ನಾನಿಲ್ಲಿ 2 ಈರುಳ್ಳಿನ ತಗೊಂಡಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ರುಚಿಗೆ ಸಕ್ಕರೆನ ಕೂಡ ಸೇರಿಸ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಇಲ್ಲಿ ಕಡಾಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ ಹಾಗೆ ಅರಿಶಿಣದ ಪುಡಿ, ಹಿಂಗು, 1 ಹಸಿ ಮೆಣಸಿನಕಾಯಿ ಹೆಚ್ಚಿ ತಗೊಬೇಕು. ಇದನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಒಗ್ಗರಣೆ ರೆಡಿ ಮಾಡಿಕೊಂಡು ಇಡಬೇಕು. ನಂತರ ಇಲ್ಲಿ ನಾನು ಸ್ವಲ್ಪ ಖಾರದ ಪುಡಿನ ಹಾಕ್ತಾಯಿದ್ದೀನಿ ರುಚಿಗೆ. ಈ ಒಗ್ಗರಣೆ ರೆಡಿ ಮಾಡಿಕೊಂಡು ಇಲ್ಲಿ ಬದನೆಕಾಯಿ ಮಿಶ್ರಣಕ್ಕೆ ಒಗ್ಗರಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕೈಯಿಂದ ಕಲಸಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬದನೆಕಾಯಿ ಭರ್ತಾ ರೆಡಿಯಾಗಿದೆ. ನಾವಿಲ್ಲಿ ಊಟಕ್ಕೆ ಥಾಲಿನ ರೆಡಿ ಮಾಡೋಣ. ಇಲ್ಲಿ ನಾನು ಸಜ್ಜಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ತುಪ್ಪ ಹಾಕ್ಕೊಂಡು ಕೆಂಪು ಮೆಣಸಿನ್ಕಾಯಿ ಚಟ್ನಿ, ಬದನೆಕಾಯಿ ಭರ್ತಾ, ದಾಲ್ ಪಾಲಕ್ ಹಾಗೆ ಗಟ್ಟಿ ಮೊಸರು, ರುಚಿಗೆ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ. ಆಹಾ, ಎಂಥ ರುಚಿ! ಈ ಥರ ನೀವು ಮನೆಯಲ್ಲಿ ಥಾಲಿನ ಪ್ರಿಪೇರ್ ಮಾಡಿಕೊಂಡು ಟೇಸ್ಟ್ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.